ಇವತ್ತೊಂದು ನಮ್ಮದು ವಿಡಿಯೋ ಆಗೋದೈತಿ ರೆಡ್ಮಿ 9 ಪ್ರೈಮ್. ಈ ಫೋನಿಂದ ಪ್ರಾಬ್ಲಮ್ ಏನಂತಂದ್ರೆ ಪವರ್ ಬಟನ್ ಹಿಡಿದ ಮೇಲೆ ಫೋನ್ ಸ್ಟಾರ್ಟ್ ಆಗ್ತೈತಿ, ಬ್ಯಾಟ್ರಿ ಲೋಗೋ ತೋರಿಸಿದ್ದು ಮತ್ತು ವಾಪಸ್ ಆಫ್ ಆಗ್ತೈತಿ. ಇನ್ನೊಂದು ಸಲ ತೋರಿಸ್ತೀನಿ ನೋಡ್ರಿ. ಈಗ ನೀವು ನೋಡ್ಬೋದು, ಬಟನ್ ಪ್ರೆಸ್ ಮಾಡಿದ ಮೇಲೆ ಲೋಗೋ ಬರ್ತೈತೆ, ಆದರೆ ಸಡನ್ನಾಗಿ ವಾಪಸ್ ಲೋಗೋ ಮತ್ತು ಹೋಗ್ತೈತೆ. ಆಮೇಲೆ ಇದನ್ನು ಚಾರ್ಜಿಂಗ್ ಹಾಕಿ ನೀವು ಚೆಕ್ ಮಾಡಿದ್ರೆ ಫೋನ್ ಸ್ಟಾರ್ಟ್ ಆಗ್ತೈತಿ. ಫಸ್ಟ್ ಲೋಗೋ ಬಂದಿದ್ದ ರಿಸ್ಟಾರ್ಟ್ ಆಗೋಕ್ಕೆ ಶುರು ಮಾಡ್ತೈತೆ. ಫೋನ ಪೂರ್ತಿಯಾಗಿ ಸ್ಟಾರ್ಟ್ ಆಗೋದಿಲ್ಲ. ಬ್ಯಾಟ್ರಿ ನೋಡ್ಬೋದು 45% ತೋರಿಸತೈತೆ, ಆದರೂ ಫೋನ್ ಸ್ಟಾರ್ಟ್ ಆಗತ್ತಿಲ್ಲ. ಪವರ್ ಬಟನ್ ಹೊಡೆದ ಮೇಲೆ ಫೋನ್ ರಿಸ್ಟಾರ್ಟ್ ಆಗ್ತೈತೆ. ಇದು ನೋಡ್ರಿ, ಪ್ರಾಬ್ಲಮ್ ಸಿಂಪಲ್ ಪ್ರಾಬ್ಲಮ್ಮು ಆಗ್ಬೋದು ಅಥವಾ ಮೇಜರ್ ಪ್ರಾಬ್ಲಮ್ಮು ಆಗ್ಬೋದು. ಇದನ್ನು ಫೋನ್ ಬಿಚ್ಚಿದ ಮೇಲೆ ಗೊತ್ತಾಗ್ತೈತೆ. ಆದರೆ ಡೈರೆಕ್ಟಾಗಿ ಯಾವುದೋ ಒಂದು IC ಮೇಲೆ ಅಟ್ಯಾಕ್ ಮಾಡೋಕ್ಕಿಂತ ಮೊದಲ ಬೇಸಿಕ್ಕಾಗಿ ಕೆಲಸ ಮಾಡೋದು ಭಾಳ ಬೆಸ್ಟ್ ಅನಿಸ್ತೈತಿ. ಅದಕ್ಕಾಗಿ ಫಸ್ಟ್ ನಾನು ಏನು ಮಾಡ್ತಾನೋ, ಈ ಥರದ್ದು ಬ್ಯಾಟ್ರಿ ಚೆಕ್ ಮಾಡ್ತಾನೋ. ಯಾಕಂದ್ರೆ ಮ್ಯಾಕ್ಸಿಮಮ್ ರೆಡ್ಮಿ ಫೋನಿಗೆ ಬ್ಯಾಟ್ರಿ ಪ್ರಾಬ್ಲಮ್ ಇದ್ದರೆ ಹಿಂಗೆ ಆಗ್ತೈತಿ. ಬ್ಯಾಟ್ರಿ ಒಳಗೆ ಒಂದು ಕಾಯಿಲ್ ಇರ್ತೈತಿ R10 ಅಂತೇಳಿ. ಆ ಕಾಯಿಲ್ ಹೋದ್ರೆ ಅಥವಾ ಶಾರ್ಟ್ ಆದ್ರೆ ಹಂಗೆ ಆಗ್ತೈತಿ. ನಾವು ಫಸ್ಟ್ ಅದನ್ನು ರಿಸೋಲ್ಡ್ ಮಾಡಿ ನೋಡೋಣ. ರಿಸೋಲ್ಡ್ ಮಾಡಿ ಚೆಕ್ ಮಾಡೋಣ. ರಿಸೋಲ್ಡ್ ಮಾಡಿದ್ಮೇಲೆ ಓಕೆ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಂದ್ರೆ ಪರವಾಗಿಲ್ಲ. ಇಲ್ಲ ಆಗ್ಲಿಕ್ಕಂದ್ರೆ ನಾವು ಕಾಯಿಲ್ನ ರಿಪ್ಲೇಸ್ ಮಾಡೋಣ. ಕಾಯಿಲ್ ರಿಪ್ಲೇಸ್ ಮಾಡಿದ್ಮೇಲೆ ಆಗ್ಲಿಕ್ಕಂದ್ರೆ ನಾವು ಬೋರ್ಡ್ ಚೆಕ್ ಮಾಡ್ಬೇಕಾಕೈತೆ, ಇಲ್ಲ CPU IC ನಾವು ರಿವಾಲ್ವ್ ಮಾಡ್ಬೇಕಾಕೈತೆ. ಈಗ ನೀವು ನೋಡ್ಬೋದು, ತೋರಿಸಿ ನೋಡ್ರಿ ಕಾಯಿಲ್ ಎಲ್ಲೈತೆ ಅಂತೇಳಿ. ಇದನ್ನು ನೋಡ್ಬೋದು, ನೀವು ಕಾಣತ್ತಿರ್ಬೇಕು ನಿಮಗೆ. ಇದು ಕಾಯಿಲ್ ಬೇರೆ ಬೇರೆ ಕಾಯಿಲ್ ಇರ್ತೈತಿ. ಕೆಲವೊಂದ್ರಾಗ R10 ಅಂತ ಇರ್ತೈತಿ, ಕೆಲವೊಂದು ಫೋನ್ನಾಗ 20 ಅಂತ ಇರ್ತೈತಿ. ಯಾವುದೋ ಒಂದು ಬೇರೆ ಹೆಸರಲ್ಲಿ ಇರ್ತೈತಿ. ಅದರ ಬ್ಲ್ಯಾಕ್ ಕಲರ್ ಕಾಯಿಲ್ ಇರ್ತೈತಿ. ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ತೈತಿ. ಫಸ್ಟ್ ನಾವು ಇದಕ್ಕೆ ರಿಸಾಲ್ವ್ ಮಾಡಿ ನೋಡೋಣ. ಯಾವುದೋ ಒಂದು ಫೋನಿಗಾಗಲಿ ರಿಸ್ಟಾರ್ಟ್ ಆಗತ್ತಿತ್ತಂದ್ರೆ ಸಾಕಷ್ಟು ಪ್ರಾಬ್ಲಮ್ಗಳು ಇರ್ತಾವೆ. ಸಾಫ್ಟ್ವೇರ್ ಪ್ರಾಬ್ಲಮ್ದಿಂದನೂ ಫೋನ್ ರಿಸ್ಟಾರ್ಟ್ ಆಗ್ತೈತಿ. ಅಥವಾ ಕೆಳಗೆ ಡ್ರಾಪ್ ಡೌನ್ ಆಗಿತ್ತು, CPU IC ಒಳಗೆ ಬಾಲ್ಸ್ ಮಿಸ್ಸಿಂಗ್ ಇದ್ದು, ಇಲ್ಲತ್ತಂದ್ರೆ ಬಾಲ್ಸ್ ಶಾರ್ಟ್ ಆಗಿದ್ದು ಅಂದ್ರೂ ಫೋನ್ ರಿಸ್ಟಾರ್ಟ್ ಆಗ್ತೈತಿ. ಸಾಕಷ್ಟು ಕಾರಣಗಳು ಇರ್ತಾವೆ ಫೋನ್ ರಿಸ್ಟಾರ್ಟ್ ಆಗೋಕೆ. ಆದರೆ ಬೇಸಿಕ್ ಫಸ್ಟ್ ಚೆಕ್ ಮಾಡೋದು ಭಾಳ ಬೆಸ್ಟ್ ಅನಿಸ್ತೈತೆ. ಸ್ವಲ್ಪ PPD ಹಾಕೋತೇನೆ ನಾನು. PPD ಜಾಸ್ತಿ ಹಾಕೋಬಾರ್ದು. PPD ಸ್ವಲ್ಪ ಫಸ್ಟ್ ಹಾಕೊಂಡ ಅದಕ್ಕೆ ರಿಸೋಲ್ಡ್ ಮಾಡಬೇಕು. ಜಾಸ್ತಿ PPD ಹಾಕೊಂಡ್ರೆ ಬೇರೆ ಕಂಪೋನೆಂಟ್ ಶಾರ್ಟ್ ಆಗುವಂಥ ಚಾನ್ಸಸ್ ಭಾಳ ಇರ್ತಾವೆ. ಇದು ಸೋಲ್ಡಿಂಗ್ ಆಯ್ತು. ಇವಾಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಳಗೆ ಪೇಸ್ಟ್ ಆಗಲಿ ಅಥವಾ PPD ಸೆಲ್ಸ್ ಆಗಲಿ ಏನೂ ಉಳಿಬಾರ್ದು. ಯಾಕಂದ್ರೆ PPD ಮತ್ತು ಅಲ್ಲಿ ಒಳಗೆ ಉಳಿತಂದ್ರೆ ಬ್ಯಾಟ್ರಿ ಕನೆಕ್ಟ್ ಮಾಡಿಕೊಂಡ್ರೆ ಮತ್ತೆ ಶಾರ್ಟ್ ಆಗ್ತೈತಿ. ಇದರಿಂದ ಬ್ಯಾಟ್ರಿ ಉಬ್ಬುವಂಥವ ಇಲ್ಲ ಬ್ಯಾಟ್ರಿ ಶಾರ್ಟ್ ಆಗುವಂಥ ಚಾನ್ಸಸ್ ಭಾಳ ಜಾದ ಇರ್ತಾವೆ. ಹಾಗಾಗಿ ಕ್ಲೀನಾಗೆ ಫಸ್ಟ್ ಅದನ್ನು ಪೂರಾ ಕ್ಲೀನ್ ಮಾಡ್ಕೋಬೇಕು. ನೀವು ಲಿಕ್ವಿಡ್ ಯಾವುದೋ ಯೂಸ್ ಮಾಡ್ಬೋದು, ಥಿನ್ನರ್ ಯೂಸ್ ಮಾಡ್ಬೋದು ಅಥವಾ IP ಯೂಸ್ ಮಾಡ್ಬೋದು. ಬೇಕಾದ್ರೆ ಗ್ಲೂ ಕ್ಲೀನರ್ ಇದ್ರೆ ಅದನ್ನು ಯೂಸ್ ಮಾಡ್ಬೋದು. ಲಿಕ್ವಿಡ್ ನೀವು ಯಾವುದು ಯೂಸ್ ಮಾಡಿದ್ರು ಅದ್ರಾಗ ಎಲೆಕ್ಟ್ರಿಕ್ ಕಂಟೆಂಟ್ ಇರಬಾರ್ದು, ಅಂತಂದ್ರೆ ಮ್ಯಾಗ್ನೆಟಿಕ್ ಕಂಟೆಂಟ್ ಇರಬಾರ್ದು. ಮ್ಯಾಗ್ನೆಟಿಕ್ ಕಂಟೆಂಟ್ ಇತ್ತಂದ್ರೆ ಶಾರ್ಟ್ ಆಗುವಂಥ ಚಾನ್ಸಸ್ ಭಾಳ ಜಾದ ಇರ್ತಾವೆ. ಈಗ ನಾವು ಅದನ್ನು ವಾಪಸ್ ಮತ್ತೆ ನಮ್ದು ಹೆಂಗಿತ್ತು ಆ ಟೈಪ್ ಅದನ್ನು ಪೂರಾ ಕುಡಿಸ್ಕೊಂಡು ಆ ಥರದ ಬ್ಯಾಟ್ರಿ ಪಟ್ಟಿ ಸ್ಟ್ರಿಪ್ ಕುಡಿಸಿದ ಮೇಲೆ ಈಗ ನಾವು ಫೋನಿಗೆ ಚೆಕ್ ಮಾಡೋಣ. ಸ್ಟಾರ್ಟ್ ನಮ್ಮ ಫೋನ್ ಕಂಡೀಷನ್ ಏನೈತೆ ಅನ್ನೋದು ನೋಡಿರಿ. ವಿಡಿಯೋ ನೋಡೋಕ್ಕೆ ಎಲ್ಲೂ ಕಟ್ ಮಾಡಿಲ್ಲ ನಾನು. ಡೈರೆಕ್ಟ್ ವಿಡಿಯೋ ಹೆಂಗೈತಿ ಹಂಗೆ ತೋರ್ಸತ್ತಾನು. ವಿಡಿಯೋ ಯಾವುದು ಈ ಥರ ಒಂದು ಕಟ್ ಆಗಿಲ್ಲ. ಏನಿದ್ರು ಡೈರೆಕ್ಟ್ ಮುಂದೆ ಮಾಡಿ ತೋರ್ಸತ್ತಾನು. ಚೆಕ್ ಮಾಡ್ಕೊರಿ. ಬ್ಯಾಟ್ರಿ ಕುಡ್ಸೋಕೆ ಸಮಸ್ಯೆ ಆಗ್ತೈತಿ, ಆದರೆ ಸ್ವಲ್ಪ ವೇಟ್ ಮಾಡಿ. ಓಕೆ, ಬ್ಯಾಟ್ರಿ ಕನೆಕ್ಟ್ ಆಯಿತು. ಇದು ನೋಡಿ, ನಾನು ಈಗ ಪವರ್ ಬಟನ್ ನೋಡಿ ಸ್ಟಾರ್ಟ್ ಪ್ರೆಸ್ ಮಾಡ್ತೇನೆ. ಬಸ್ ಬ್ಯಾಟ್ರಿ ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಆಗಿದೆ ನೋಡಿ. ಮೊದಲು ಲೋಗೋ ಬಂದು ಹೊಂಟಿತ್ತು, ಆದರೆ ಈಗ ರೆಡ್ಮಿ ಅಂತೇಳಿ ತೋರ್ಸತೈತಿ. ಆಮೇಲೆ ರಿಸ್ಟಾರ್ಟೂ ಆಗತ್ತಿಲ್ಲ.
ಫಸ್ಟ್ ಲೋಗೋ ಅಂತೂ ಬಂದೈತೆ, ಆದರೆ ಸೆಕೆಂಡ್ ಲೋಗೋ ನಮ್ಮದು ಬಂದಾಗ ಫೋನ್ ನಮ್ಮದು ಪ್ರಾಪರಾಗಿ ಆನ್ ಆಗೈತೆ ಅಂತೇಳಿ ನಾವು ತಿಳ್ಕೊಬೋದು. ಹಂಗೆ ನಿಮ್ಮದು ಅಂಗಡಿ ಇತ್ತಂದ್ರೆ ನೀವು ಶಾಪ್ದವ್ರು ಆಗಿದ್ರೆ ನನಗೆ ಕೆಳಗೆ ಕಮೆಂಟ್ ಮಾಡಿರಿ ನಿಮ್ಮ ಅಂಗಡಿ ಯಾವ ಆಗೈತೆ ಅಂತೇಳಿ. ನೋಡ್ಬೋದು ಸೆಕೆಂಡ್ ಲೋಗೋನು ಬಂದೈತಿ. ಫೋನ್ ನಮ್ಮದು ಸ್ಟಾರ್ಟ್ ಆಗೈತಿ. ಸೆಕೆಂಡ್ ಲೋಗೋ ಬಂತಂದ್ರೆ ಫೋನ್ ಸ್ಟಾರ್ಟ್ ಆಯ್ತು ಅಂತೇಳಿ. ವಾಲ್ಪೇಪರ್ ನೋಡ್ಬೋದು ಕರೆಕ್ಟಾಗಿ ಎಲ್ಲ ವರ್ಕ್ ಆಗತೈತಿ. ಪಾಸ್ವರ್ಡ್ ಎಮರ್ಜೆನ್ಸಿ ಟೈಪ್ ಮಾಡಿ ತೋರಿಸ್ತೀನಿ ನೋಡಿರಿ. ನಮ್ಮದು ಫೋನ್ ನಮ್ಮದು 100% ಓಕೆ ಆಗೈತಿ. ಇದರಿಂದ ಯಾವುದೇ ಥರದ್ದು ನಿಮಗೆ ಚಾರ್ಜಿಂಗ್ ಆಗಲಿ ಬ್ಯಾಟ್ರಿ ಬ್ಯಾಕಪ್ ಪ್ರಾಬ್ಲಮ್ ಆಗಲಿ ಬರೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.